ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ ನೋಡಿ. ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಈ ಸಮೀಕರಣದಲ್ಲಿ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯಬೇಕು. ಆ ಚರಾಕ್ಷರ ಬೆಲೆಯನ್ನ ಕಂಡುಹಿಡಿದು ಆಮೇಲೆ ಆ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತೇಳಿ ನಾವು ಪರೀಕ್ಷೆ ಮಾಡಬೇಕಾಗಿದೆ. ಹಾಗಾದ್ರೆ ಪ್ರಶ್ನೆ ಹೀಗಿದೆ ನೋಡಿ. 5ನೇ ಪ್ರಶ್ನೆ, 2x - 1 = 14 - x ಅಂತ ಹೇಳಿದೆ. ಹಾಗಾದ್ರೆ ಇದು ಒಂದು 2x ಹೌದಾ, ಇದು ಒಂದು ಬೀಜ ಪದವಾಗಿದೆ, ಇದು ಒಂದು ಬೀಜ ಪದವಾಗಿದೆ. ಈ ಒಂದು ಬೀಜ ಪದಗಳನ್ನ ಒಂದ ಕಡೆ ಬರ್ಕೊಳ್ಳೋಣ, ಆಮೇಲೆ ಸಂಖ್ಯೆಗಳನ್ನ ಒಂದ್ ಕಡೆ ಬರ್ಕೊಳ್ಳೋಣ. 2x ಇಲ್ಲಿ ಮೈನಸ್ ಇದೆ ಅಂದ್ರೆ ಎಡಭಾಗದಿಂದ ಬಲಭಾಗದಿಂದ ಎಡಭಾಗಕ್ಕೆ ಬಂದಾಗ ಅದೇನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬಲಭಾಗದಲ್ಲಿ ಈಗಾಗಲೇ 14 ಇದೆ. ಈ -1 ಇದ್ದದ್ದು ಬಲಭಾಗಕ್ಕೆ ಹೋದಾಗ +1 ಆಗ್ತಾ ಇದೆ. ಅಂದ್ರೆ ತನ್ನ ಚಿಹ್ನೆಯನ್ನು ನಾವು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಈಗ ನೋಡಿ, ಇಲ್ಲಿ x ಅಷ್ಟೇ ಇದೆ ಅಂದ್ರೆ ಈ ಸಂಖ್ಯೆಯಿಂದ ಏನೂ ಇಲ್ಲ ಅಂದ್ರೆ 1 ಇರ್ತಾ ಇದೆ. ಹಾಗಾಗಿ 2x + 1x = 3x ಆಗ್ತಾ ಇದೆ. = 14ಕ್ಕೆ 1 ಕೂಡಿಸಿದಾಗ ಎಷ್ಟಾಯ್ತು? 15 ಆಯ್ತು. ಈಗ ನಮಗೆ x ಬೆಲೆ ಬೇಕಾಗಿದೆ. ಈಗ ನೋಡಿ, 3x ಅಂದ್ರೆ 3 ಗುಣಿಸು x ಇರ್ತಾ ಇದೆ. ಹಾಗಾದ್ರೆ 3 ಗುಣಾಕಾರ x. ಹಾಗಾದ್ರೆ ನಂಗೆ x ಬೆಲೆ ಬೇಕಂದ್ರೆ ಈ 3ನ್ನ ಬಲಭಾಗಕ್ಕೆ ಕಳಿಸ್ಬೇಕು. ಗುಣಾಕಾರದ್ದು ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. x = 15 ಭಾಗಾಕಾರ 3. ಅದನ್ನ ನಾವು ಈ ರೂಪದಲ್ಲಿ ಬಿಡ್ತೀವಿ. ಈಗ ನೋಡಿ, 15ನ್ನ 3ರಲ್ಲೇ ಕಡ್ತಾ ಹೋಗಿಸ್ಬೇಕು, ಅಂದ್ರೆ ಭಾಗ ಹೋಗಿಸ್ಬೇಕು. 3 ಒಂದಲೇ 3 5ಲೇ ಭಾಗ ಹೋಗ್ತಾ ಇದೆ, = 5. ಹಾಗಾದ್ರೆ ಇದರಿಂದ ನಮಗೆ ಏನು ಗೊತ್ತಾಯ್ತು? x = 5. x = ಎಷ್ಟು ಬಂತು? 5 ಬಂತು. ಈಗ ನಾವು ಲೆಕ್ಕವನ್ನ ಮಾಡಿದ್ದೇವೆ. ಈ ಬಂದಂತ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತ ಅಂದ್ರೆ ಚೆಕ್ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಏನಂತ ಕೇಳ್ತಾ ಇದೀವಿ? ತಾಳೆ ನೋಡುವುದು, ಅಂದ್ರೆ ಪರೀಕ್ಷೆ ಮಾಡುವುದು ಅಂತೇಳಿ ಹೇಳ್ತೀವಿ. ಯಾವ ರೀತಿಯಾಗಿ ಅಂದಾಗ ಇದೇ ಸಮೀಕರಣವನ್ನು ನಾನು ಬರ್ಕೋಬೇಕು, ಅಲ್ಲಿ ಈ x ಬೆಲೆಯನ್ನ ತುಂಬಬೇಕು. 2x ಇದನ್ನ ಹೀಗೆ ಬರ್ಕೊಳ್ತಾ ಇದ್ದೇನೆ ನೋಡಿ. 2x ಅಂದ್ರೆ 2 ಗುಣಿಸು x. 2x ಅಂದ್ರೆ 2 ಗುಣಿಸು x. ಮುಂದೇನಿದೆ? -1 = 14 - x. ಈಗ x ಬೆಲೆಯನ್ನ ತುಂಬಿ ಬಿಡೋಣ. 2 ಗುಣಿಸು x ಅಂದ್ರೆ 5 -1 14 - x ಅಂದ್ರೆ 5. ಹೌದು. ಈಗ ನೋಡಿ, ಬ್ರಾಕೆಟ್ ಅನ್ನ ಬಿಡಿಸೋಣ. ಮೊದಲು 2 5ಲೇ ಎಷ್ಟು? 10 -1 = 14ರಲ್ಲಿ 5 ಕಳೆದಾಗ 9 ಆಗ್ತಾ ಇದೆ. ಈಗ ನೋಡಿ, 10ರಲ್ಲಿ 1ನ್ನ ಕಳೆದಾಗ 9 = 9. ಈಗ ಏನಾಯ್ತು ನೋಡಿ, 9 = 9 ಅಂದ್ರೆ LHS = RHS ಅಂತ ಹೇಳ್ತಾ ಇದೀವಿ. LHS ಅಂದ್ರೆ ಎಡಭಾಗ, ಲೆಫ್ಟ್ ಹ್ಯಾಂಡ್ ಸೈಡ್. RHS ಅಂದ್ರೆ ಬಲಭಾಗ, ರೈಟ್ ಹ್ಯಾಂಡ್ ಸೈಡ್. ಹೌದಾ? ಹಾಗಾದ್ರೆ x = 5ನ್ನ ಇಲ್ಲಿ ತುಂಬಿದಾಗ ನಮಗೇನು ಬರ್ತಾ ಇದೆ? ಎಡಭಾಗ ಮತ್ತು ಬಲಭಾಗಗಳು ಸಮವಾಗಿ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಮಾಡಿದಂತ ಲೆಕ್ಕ ಏನಾಗಿದೆ? ಸರಿಯಾಗಿದೆ. ಈ ರೀತಿಯಾಗಿ ಈ ಲೆಕ್ಕಗಳನ್ನ ನಾವು ಬಿಡಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 5ನೇ ಲೆಕ್ಕವನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 6ನೇ ಲೆಕ್ಕವನ್ನ ಬಿಡಿಸಲಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.